ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯ ನಾರಾವಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದಂತಹ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಆಗಿರುವ ಸಕ್ರಿಯ ಒಂದು ರಾಜಕಾರಣದಲ್ಲಿ ಸುಮಾರು 37 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ ಹಾಗೂ ಸೂರ್ಯೋದಯ ಯುವಕ ಮಂಡಳ ನಾರಾವಿ ಜೊತೆಗೆ ಸೂರ್ಯನಾರಾಯಣ ಯುವಕ ಮಂಡಳ ನಾರಾವಿ ಇದರಲ್ಲಿ ಕೂಡ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂತಹ ಹಾಗೂ ನಾರಾವಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದರಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಶ್ರೀಯುತ ಎನ್ ಸುಧಾಕರ್ ಭಂಡಾರಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansindia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ಅದ್ರ ಜೊತೆಗೆ ನಾರಾವಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಎನ್ ಶಶಿಕಾಂತ್ ಜೈನ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೂ ಕೂಡ ನಮ್ಮ politiciansindia.com ವತಿಯಿಂದ ಹಾರ್ದಿಕ ಸ್ವಾಗತ ಸರ್. ನಮಸ್ತೆ. ನಮಸ್ತೆ. ಸುಧಾಕರ್ ಸರ್ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 37 ವರ್ಷ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ತಾವೀಗ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಾರಾವಿ ಇದರಲ್ಲಿ ಅಧ್ಯಕ್ಷರಾಗಿ ಸುಮಾರು ಒಂದು 3 ಅವಧಿಗೆ ನಿರ್ದೇಶಕರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆದಿದೆ. ಈ ಭಾಗದಲ್ಲಿ ಸಾಕಷ್ಟು ತಾವು ಚಿರಪರಿಚಿತ. ಅದನ್ನೆಲ್ಲ ಹೇಳಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ. ನನ್ನ ಹೆಸರು ಎನ್ ಸುಧಾಕರ್ ಭಂಡಾರಿ, ನಾರಾವಿ. ನಾರಾವಿಯಲ್ಲಿ ಹುಟ್ಟಿ ನಾರಾವಿಯಲ್ಲಿ ಬೆಳೆದು ವಿದ್ಯಾಭ್ಯಾಸವನ್ನು ಮುಗಿಸಿ ಸಾರ್ವಜನಿಕ ರಂಗಕ್ಕೆ ನನ್ನ ಸ್ನೇಹಿತರೊಂದಿಗೆ ಯುವಕ ಮಂಡಲ ಹಾಗೆ ಹಳ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಯುವಕ ಮಂಡಲದಲ್ಲಿರುವಾಗ ಸರಿಸುಮಾರು 12 ಜೊತೆ ಸಾಮೂಹಿಕ ವಿವಾಹವನ್ನು ಕೂಡ ನನ್ನ ಅಧ್ಯಕ್ಷತೆಯಲ್ಲಿ ನಾವು ಮಾಡಿಸಿದೆವು. ಅದಾಗಿ ಯುವಕರ ಪ್ರೇರಣೆ ಹಾಗೂ ಜನರದ ಒತ್ತಾಯ ಮೇರೆಗೆ ಸಹಕಾರಿ ರಂಗಕ್ಕೆ ನಾನು ಪಾದಾರ್ಪಣೆಯನ್ನು ಮಾಡಿದೆ. 3 ಬಾರಿ ನಿರ್ದೇಶಕನಾಗಿ ಆಯ್ಕೆಯಾಗಿ ಅವಿರೋಧವಾಗಿ ಆಯ್ಕೆಯಾಗಿ ಒಮ್ಮೆ ಪಕ್ಷೇತರನಾಗಿ ಸ್ಪರ್ಧಿಸಿ ಜಯಗಳಿಸಿ ನಂತರ ಭಾರತೀಯ ಜನತಾ ಪಕ್ಷದ ಸಹಕಾರ ಭಾರತೀಯ ನಿರ್ದೇಶಕನಾಗಿ ಆಯ್ಕೆಯಾಗಿ ಅಧ್ಯಕ್ಷನಾದೆ. ಎಲ್ಲ ಒಂದ್ ಕಡೆ ಮನೆ ಜವಾಬ್ದಾರಿ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ಈ ಒಂದು ಸಾಮಾಜಿಕ ಸೇವೆಗೆ ಬರ್ಬೇಕಂತ ತಮ್ಗೆ ಯಾವಾಗ ಅನಿಸ್ತು ಸರ್? ಅದು ನಾನು ಶಾಲೆ ಯಾರ ಪ್ರೇರಣೆ? ಒಬ್ರು ಒಂದು ಹಿರಿಯರ ಪ್ರೇರಣೆ ಕೂಡ ಇರ್ತದೆ, ಇಲ್ಲ ಒಂದು ಗೆಳೆಯರ ಬಳಗದ ಇರ್ತದೆ. ಯಾವ ತರ ಬಂದ್ರಿ ಸರ್ ತಾವು? ನಾನು ಶಾಲೆ ಬಿಟ್ಟ ನಂತರ ಇಲ್ಲಿ ಒಬ್ರು ಚಂದ್ರರಾಜ್ ಹೆಗಡೆಯವರು ಅಂತ ಇದ್ರು, ಈ CA ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಕೂಡ. ಅವರು ನನ್ನ ತಂದೆಗೆ ಮತ್ತು ನನಗೆ ಭಾರಿ ಆತ್ಮೀಯರಾಗಿದ್ರು. ಹೀಗೆಲ್ಲ ಮಾತಾಡುವಾಗ ಅವರು ಹೇಳ್ತಾ ಇದ್ರು, ನೀನು ರಾಜಕೀಯಕ್ಕೆ ಬರಬೇಕು. ರಾಜಕೀಯ ಅಂದರೆ ಜನರಿಗೆ ಒಂದು ಉಪಕಾರ ಆಗುವಂಥ ಒಂದು ರಾಜಕೀಯ ಆಗಬೇಕು, ಜನರನ್ನು ವಿರೋಧಿಸಿ ರಾಜಕೀಯ ಮಾಡಬಾರ್ದು ಅಂತ ಹೇಳುವ ಒಂದು ಸಲಹೆ ಅವರು ನನಗೆ ಸಿಕ್ತು. ಹಾಗಾಗಿ ನಾನು ಯುವಕ ಮಂಡಲ, ಅದೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಮತ್ತು ಸಹಕಾರಿ ರಂಗಕ್ಕೆ ಬಂದೆ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ CEO ಸರ್, ತಾವೀಗ ಒಂದು ಸಾಕಷ್ಟು ವರ್ಷದಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀರಿ. ತಮ್ಮ ಒಂದು ಕಿರುಪರಿಚಯ ನಮ್ಮ ವೀಕ್ಷಕರ ಮುಂದೆ ಸರ್. ನಮಸ್ತೆ ವೀಕ್ಷಕರಿಗೆ. ನನ್ನ ಹೆಸರು ಎನ್ ಶಶಿಕಾಂತ್ ಜೈನ್ ಅಂತ. ನಾನು ನನ್ನ ಪದವಿ ಜೀವನವನ್ನು ಮುಗಿಸಿದ ತಕ್ಷಣ ಈ ಸಂಸ್ಥೆಯಲ್ಲಿ ಒಂದು ಖಾಲಿ ಹುದ್ದೆ ಇತ್ತು. ಆ ಸಂದರ್ಭದಲ್ಲಿ ಈ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀಯುತ ಎನ್ ಜೀವಂದರ್ ಕುಮಾರ್ ಹಾಗೂ ಆಗಿನ ಕಾರ್ಯದರ್ಶಿಯಾಗಿದ್ದಂಥ ಶ್ರೀಯುತ ಯಶೋಧರೇಂದ್ರ ಇವರಲ್ಲಿ ಕೇಳಿಕೊಂಡಾಗ ನನಗೆ ದಿನಗೂಲಿ ನೆಲೆಯಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಅದನ್ನು ನಾನು ಬಹಳ ಕರ್ತವ್ಯ ನಿಷ್ಠೆಯಿಂದ ಮಾಡಿದೆ. ಅದೇ ರೀತಿ ಮತ್ತೆ ನನ್ನ ಜೀವನ ಈ ಸಂಸ್ಥೆಯ ಮೂಲಕವೇ ನಡೆಯಿತು. ಆಮೇಲೆ ನಾನು ಒಂದು 15 ವರ್ಷ ಈ ಸಂಘದ ಶಾಖೆಯ ಕೊಕ್ರಾಡಿಯಲ್ಲಿ 2 ಶಾಖೆಯಲ್ಲಿ ನಾನು ಕಾರ್ಯನಿರ್ವಹಿಸುತ್ತಿದ್ದೆ. ನಂತರ ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದಂಥ ಶ್ರೀಯುತ ಎಂ ವಿಜಯಕುಮಾರ್ ಬಂಗ ಇವರು ನಿವೃತ್ತಿ ಹೊಂದಿದರು. ಆ ಸಂದರ್ಭದಲ್ಲಿ ಇಲ್ಲಿಯ ಆಡಳಿತ ಮಂಡಳಿಯವರು ಈ ಒಂದು ಸಂಘದ ಅಧಿಕಾರವನ್ನು ನನ್ನ ಪಾಲಿಗೆ ವಹಿಸಿಕೊಟ್ಟರು. ಅದನ್ನು ನಾನು ಬಹಳ ಒಂದು ಪ್ರಾಮಾಣಿಕ
ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೇನೆ. ತುಂಬಾ ಸಂತೋಷ ಸರ್. ಹಾಗೆ ಅಧ್ಯಕ್ಷರೇ, ತಮ್ಮ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಒಂದು ಸ್ಥಾಪಕ ಅಧ್ಯಕ್ಷರು ಯಾರು? ಇದು ಯಾವ ರೀತಿ ಒಂದು ಪ್ರಗತಿಯನ್ನ ಸಾಧಿಸ್ತಾ ಬಂತು ಸರ್? ನಮ್ಮ ಸಹಕಾರಿ ಸಂಘವು 1955ರಲ್ಲಿ ಪ್ರಾರಂಭ ಆಗ್ತದೆ. ಹೊಸಮಾರಿನ ಈದು ಎಂಬಲ್ಲಿ ಪ್ರಾರಂಭವಾಗಿ ಸ್ಥಾಪಕ ಅಧ್ಯಕ್ಷರಾಗಿ ಸದಾಶಿವರಾವ್ರವರು ಮತ್ತು ಕಾರ್ಯದರ್ಶಿಯವರಾಗಿ ಲಕ್ಷ್ಮೀನಾರಾಯಣರವರು ಕಾರ್ಯನಿರ್ವಹಿಸುತ್ತಾ ಈ ಸಂಘವನ್ನು ಪ್ರಗತಿಯ ಪಥದಲ್ಲಿ ಕೊಂಡೊಯ್ಯಲು ಪ್ರಯತ್ನಪಟ್ಟು ಅದೇ ರೀತಿ ಅದು ತದನಂತರ ಎಲ್ಲ ಅಧ್ಯಕ್ಷರ ಕಾಲದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಂಡಿದೆ. ಸರಿಸುಮಾರು 70 ವರ್ಷಗಳಿಂದ ನಾರಾವಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಒಂದು ಸಂಸ್ಥೆ ಪ್ರಗತಿ ಮುನ್ನಡೆಯಬೇಕಾದ್ರೆ ತಮ್ಮ ಒಂದು ಪ್ರಮುಖ ಗ್ರಾಹಕರು ಷೇರುದಾರ ಸದಸ್ಯರು, ರೈತರು, ಅವರಿಗೆ ಒಂದು ಒಳ್ಳೆ ರೀತಿಯ ಒಂದು ಸಾಲ ಸೌಲಭ್ಯ ಇಂಥ ಒಂದು ಒಳ್ಳೊಳ್ಳೆ ಯೋಜನೆಗಳನ್ನು ಕೊಡಬೇಕಾಗ್ತದೆ. ಏನೇನು ಅಂತ ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ? ನಮ್ಮ ಬ್ಯಾಂಕಿನಿಂದ 0% ಮತ್ತು 3% ಮತ್ತು 12% ನಮ್ಮ ಸಹಕಾರಿ ಸಂಘದ ಸದಸ್ಯರಿಗೆ ಯಾವುದೇ ಒಂದು ಸ್ವತ್ತುಗಳನ್ನು ಪರ್ಚೇಸ್ ಮಾಡಲು 12% ನಾವು ಲೋನ್ ಕೊಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವಾಣಿಜ್ಯ ಕಟ್ಟಡದಲ್ಲಿ ಬಾಡಿಗೆಯನ್ನು ಕೊಟ್ಟು ಅದರಿಂದ ಸ್ವಲ್ಪ ನಮಗೆ ಉಳಿತಾಯ ಎಲ್ಲ ಬರ್ತಾ ಇದೆ. ಮತ್ತೊಂದೇನೆಂದರೆ, ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮವಾಗಿ ನಮ್ಮ ಶಾಖೆಯಲ್ಲಿ ನಮ್ಮ ಹೆಡ್ ಆಫೀಸಿನಲ್ಲಿ ಒಂದು ಜನರಿಕ್ ಮೆಡಿಕಲನ್ನು ಪ್ರಾರಂಭಿಸಿದ್ದೇವೆ. ಅದರಿಂದ ಕೂಡ ಜನರಿಗೆ ತುಂಬ ಅನುಕೂಲ ಆಗ್ತಾ ಇದೆ. ಯಾಕಂದರೆ ಈ ಹಳ್ಳಿ ಪ್ರದೇಶದಲ್ಲಿ ಒಂದು ಮೂಡುಬಿದಿರೆ ಇಲ್ಲದಿದ್ದರೆ ಕಾರ್ಕಳ ಹೀಗೆಲ್ಲ ಹೋಗಬೇಕು ದೂರದ ಊರಿಗೆ. ಹಾಗಾಗಿ ನಾವು ಇಲ್ಲಿ ಆರಂಭ ಮಾಡಿ ಅದರಿಂದ ಕೂಡ ಜನರಿಗೆ ತುಂಬ ಪ್ರಯೋಜನ ಆಗ್ತಾ ಇದೆ. ಅದೇ ರೀತಿಯಾಗಿ ಅವರಿಗೆ ಸರ್ ಒಂದು ರಸಗೊಬ್ಬರಗಳು ಜೊತೆಗೆ ಒಂದು ಪಡಿತರ ವ್ಯವಸ್ಥೆಯನ್ನು ಕೂಡ ನೀಡಬೇಕಾಗ್ತದೆ. ಇಂಥ ಒಂದು ಸವಲತ್ತುಗಳನ್ನು ಯಾವ ಥರ ಕೊಡ್ತಾ ಇದ್ದೀರಿ? ನಾವು ಪಡಿತರವನ್ನು ಇಲ್ಲೇ ನಮ್ಮ ಹೆಡ್ ಆಫೀಸಿನಲ್ಲಿ ಮತ್ತು 2 ಬ್ರಾಂಚ್ಗಳಲ್ಲಿ ಕೊಡ್ತಾ ಇದ್ದೇವೆ. ಮತ್ತೊಂದು ರಸಗೊಬ್ಬರ ಕೂಡ ಎಲ್ಲ ರೈತರಿಗೂ ಅನುಕೂಲವಾಗಿ ನಾವು ಪ್ರತಿ ವರ್ಷ ಕೂಡ ಕೃಷಿಯ ಸಂದರ್ಭದಲ್ಲಿ ಮತ್ತು ಯಾವಾಗಲೂ ರಸಗೊಬ್ಬರ ಮಾರಾಟ ಮಾಡ್ತಾ ಇದ್ದೇವೆ. ತುಂಬಾ ಸಂತೋಷ ಸರ್. ಹಾಗೆಯೇ ಸಿಇಒ ಸರ್, ತಮ್ಮ ಸಂಸ್ಥೆ ಒಂದು ಪ್ರಗತಿ ಪಥದ ಸಾಗಬೇಕಾದ್ರೆ ಸಾಕಷ್ಟು ಒಂದು ಸವಲತ್ತುಗಳನ್ನು ಒಂದು ರೈತ ಗ್ರಾಹಕರಿಗೆ ಕೊಡಬೇಕಾಗ್ತದೆ. ಏನೇನು ಒಂದು ಅಂತ ಸವಲತ್ತುಗಳನ್ನು ನೀಡಿದಿರಿ? ಜೊತೆಗೆ ತಮ್ಮ ಸಂಸ್ಥೆಯ ಒಂದು ಬ್ರಾಂಚ್ಗಳು ಎಲ್ಲೆಲ್ಲಿದ್ದಾವೆ ಸರ್? ಈಗ ನಮ್ಮ ಈ ಸಹಕಾರಿ ಸಂಘದಲ್ಲಿ ಮುಖ್ಯ ಉದ್ದೇಶವೇ ರೈತರಿಗೆ ಕೃಷಿ ಸಾಲವನ್ನು ನೀಡುವುದು. ಈ ನಿಟ್ಟಿನಲ್ಲಿ ಸರ್ಕಾರದ ಮಾನದಂಡ ಯಾವ ರೀತಿ ಇದೆ ಅದಕ್ಕೆ ಅನುಗುಣವಾಗಿ ದೊಡ್ಡ ರೈತರಿಗೆ, ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ ಈ ಕೃಷಿ ಉದ್ದೇಶಕ್ಕಾಗಿ ನಿಬಡ್ಡಿಯಲ್ಲಿ, ಅಂದರೆ ಬಡ್ಡಿ ಇಲ್ಲದ ಸಾಲ, 3 ಲಕ್ಷದವರೆಗೆ ಬಡ್ಡಿ ಇಲ್ಲದ ಸಾಲ ಮತ್ತು 10 ಲಕ್ಷದವರೆಗೆ ಅವರಿಗೆ ಭೂ ಅಭಿವೃದ್ಧಿಗಾಗಿ ದೀರ್ಘಾವಧಿ ಸಾಲವನ್ನು ನಾವು ಸಂಘದಿಂದ ನೀಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಸಂಘದಲ್ಲಿ ರಾಸಾಯನಿಕ ಗೊಬ್ಬರ ಕೂಡ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಅದಲ್ಲದೆ ಜನೌಷಧಿ ಕೂಡ ಇದು ಬಡವರಿಗೆ ಬಹಳ ಅನುಕೂಲವಾದಂಥ ಒಂದು ವ್ಯವಸ್ಥೆಯನ್ನು ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ದೂರದ ಊರಿಂದ ಎಲ್ಲ ಜನರು ಬಂದು ಇಲ್ಲಿ ಔಷಧಿಯನ್ನು ಖರೀದಿಸಿಕೊಂಡು ಹೋಗ್ತಾರೆ. ಅದೇ ರೀತಿ ಈಗ ಕಳೆದ 1 ವರ್ಷದಿಂದ ಕ್ಯಾಂಪ್ಕೋ ಬ್ರಾಂಚ್ ಕೂಡ ನಮ್ಮ ಈ ಒಂದು ಸಂಕೀರ್ಣದಲ್ಲಿ ಪ್ರಾರಂಭವಾಗಿದೆ. ಹೆಚ್ಚಿನ ರೈತರು ಕೂಡ ಅಡಿಕೆಯನ್ನು ಇಲ್ಲಿ ಬಂದು ವಿಕ್ರಯಿಸುತ್ತಿದ್ದಾರೆ. ಹಾಗೆಯೇ ನಮ್ಮ ಈ ಒಂದು ಸಂಘದ ಶಾಖೆ 2 ಶಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ. ಒಂದು ಸುಳ್ಕಿರಿ ಗ್ರಾಮದಲ್ಲಿ, ಮತ್ತೊಂದು ಕೊಕ್ರಾಡಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಸುಳ್ಕಿರಿ ಗ್ರಾಮ ಆದರೂ ಅಲ್ಲಿ ಕೊಕ್ರಾಡಿ ಗ್ರಾಮದಲ್ಲಿ ಬರ್ತದೆ. ಅಲ್ಲಿ ಪಡಿತರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅಲ್ಲಿಯ ಊರಿನ ಜನರಿಗೆ ಅನುಕೂಲವಾಗುವಂತೆ ನಾವು ವ್ಯವಹಾರವನ್ನು ನಡೆಸ್ತಾ ಇದ್ದೇವೆ. ಹಾಗೆ ಜನರಿಗೆ, ಅಂದರೆ ಖಾಲಿ ಕೃಷಿಕರಿಗೆ ಮಾತ್ರ ಸಾಲವನ್ನು ನೀಡುವುದು ಉದ್ದೇಶ ಅಲ್ಲ. ಇತರ ಒಂದು ವ್ಯಾಪಾರಸ್ಥರಿಗೆ ಅಥವಾ ಒಬ್ಬ ಬಡವರಿಗೆ ಮದುವೆ ಕಾಲದಲ್ಲಿ ಅಥವಾ ಅನಾರೋಗ್ಯ ಹೊಂದಿದಲ್ಲಿ ಅವರಿಗೆ ತಕ್ಷಣ ಏನಾದರೂ ಆರ್ಥಿಕ ಸಹಾಯ ಮಾಡುವ ಈ ನಿಟ್ಟಿನಲ್ಲಿ ಇತರ ಉದ್ದೇಶದ ಸಾಲವನ್ನು ಕೂಡ ನಾವು ನೀಡ್ತಾ ಇದ್ದೇವೆ.
ಅದು ಕೂಡ ಈ ಪರ್ಚೇಸ್ ಲೋನ್ ಆಗಲಿ ಅಥವಾ ವಾಹನ ಸಾಲ, ಚಿನ್ನಾಭರಣ ಸಾಲ, ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ನಾವು ಚಿನ್ನಾಭರಣ ಸಾಲವನ್ನು ಕೂಡ ನೀಡ್ತಾ ಇದ್ದೇವೆ. ತುಂಬಾ ಸಂತೋಷ ಸರ್. ಜೊತೆಗೆ ಹೋದ ವರ್ಷ ಒಂದು ತಮ್ಮ ಸಂಸ್ಥೆಯ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಷ್ಟು ದುಡಿಯೋ ಬಂಡವಾಳ ಇತ್ತು, ಜೊತೆಗೆ ಪ್ರಾಫಿಟ್ ಎಷ್ಟು ಮಾಡಿದೆ, ಅದರ ಜೊತೆಗೆ ಒಂದು ಆಡಿಟ್ ವರ್ಗೀಕರಣ ಅಂತ ಇರ್ತದೆ, ಜೊತೆಗೆ ಒಂದು ಮರುಪಾವತಿ ಒಂದು ಸಾಲದ್ದು, ಅದು ಯಾವ ತರ ಇದೆ ಸರ್? ಬಹಳ ಒಂದು ಮುಖ್ಯವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಕಳೆದ ವರ್ಷ ನಮ್ಮ ಈ ಒಂದು ಸಹಕಾರಿ ಸಂಘ 30 ಕೋಟಿಯವರೆಗೆ ದುಡಿಯುವ ಬಂಡವಾಳವನ್ನು ಹೊಂದಿ 100% ಅಂದರೆ ಸಾಲ ರಿಕವರಿಯಲ್ಲಿ 100% ಸಾಧನೆಯನ್ನು ನಾವು ಪಡೆದಿದ್ದೇವೆ. ಹಾಗೆಯೇ ಆಡಿಟ್ ವರ್ಗೀಕರಣದಲ್ಲಿ ಕೂಡ ಎ ಗ್ರೇಡ್ ಅನ್ನು ಸತತ ಒಂದು 10-15 ವರ್ಷಗಳಿಂದ ನಾವು ಎ ಗ್ರೇಡ್ ಅನ್ನು ಪಡೆದುಕೊಂಡು ಬರ್ತಾ ಇದ್ದೇವೆ. ಕಳೆದ 2 ವರ್ಷಗಳಿಂದ ಈ ಸಲ ಕೂಡ 21-22 ಈ ಸಾಲಿನಲ್ಲಿ ಕೂಡ ನಾವು 100ಕ್ಕೆ 100 ಸಾಲ ವಸೂಲಾತಿಯನ್ನು ಪಡೆದುಕೊಂಡಿದ್ದೇವೆ. ಇದು ನಮ್ಮ ಆಡಳಿತ ಮಂಡಳಿಯವರ ಒಂದು ಪ್ರಯತ್ನದ ಫಲವಾಗಿದೆ. ಹಾಗೆಯೇ ಅಧ್ಯಕ್ಷರು ಕೂಡ ಈ ಒಂದು ಸಾಲ ವಸೂಲಾತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರಿಗೆ ಮನವರಿಕೆ ಮಾಡಿ ಈ ಸಾಲವನ್ನು ಕಟ್ಟುವಲ್ಲಿ ಅವರು ಕೂಡ ಶ್ರಮ ವಹಿಸ್ತಾ ಇದ್ದಾರೆ. ಹಾಗೆ ಎಲ್ಲ ನಿರ್ದೇಶಕರು ಕೂಡ ಈ ಒಂದು ಸಾಲ ವಸೂಲಾತಿಯಲ್ಲಿ ತಮ್ಮೊಂದಿಗೆ ಕೈಜೋಡಿಸುವುದರಿಂದ ನಮಗೆ ಈ ಒಂದು ಕೆಲಸ ತುಂಬಾ ಅಷ್ಟೊಂದು ಕಠಿಣವಾಗುವುದಿಲ್ಲ. ಸುಲಭವಾಗಿ ಸಾಲ ವಸೂಲಾತಿಯಲ್ಲಿ ಜನರಿಗೆ ಯಾವುದೇ ಒಂದು ನೋವನ್ನು ನೀಡದೆ ಅವರನ್ನು ಮನವರಿಕೆ ಮಾಡಿ ವಸೂಲಾತಿಯನ್ನು ಮಾಡುವಲ್ಲಿ ಸಹಕರಿಸ್ತಾ ಇದ್ದಾರೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಷೇರು ಗ್ರಾಹಕರಿಗೆ ಒಂದು ಡಿವಿಡೆಂಡ್ ಅನ್ನು ಕೂಡ ಪ್ರಾಫಿಟ್ ಖಂಡಿತ ಸಂಘ ಲಾಭ ಹೊಂದಿದಲ್ಲಿ ಅವರಿಗೂ ಕೂಡ ನಾವು ಲಾಭಾಂಶವನ್ನು ನೀಡಲೇಬೇಕಾಗ್ತದೆ. ಹಾಗೆ ಪ್ರತಿ ವರ್ಷ ಕೂಡ ನಾವು ಲಾಭಾಂಶವನ್ನು ನೀಡ್ತಾ ಇದ್ದೇವೆ. ಕಳೆದ 2021-ರಲ್ಲಿ ನಾವು 10% ಲಾಭಾಂಶವನ್ನು ನೀಡಿದ್ದೇವೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಒಂದು ರೈತರಿಗೆ ಈ ಭಾಗದಲ್ಲಿ ಒಂದು ತೋಟ ಎಲ್ಲ ಜಾಸ್ತಿ ಇರೋದ್ರಿಂದ ಅವರಿಗೆ ಒಂದು ಈ ಕೀಟನಾಶಕ ಅಂತ ಸವಲತ್ತುಗಳನ್ನು ಕೂಡ ನೀಡಬೇಕಾಗ್ತದೆ. ಜೊತೆಗೆ ಕೆಲವೊಂದು ಈಗ ಒಂದು ಯಂತ್ರೋಪಕರಣಗಳು ಅಂತದ್ದೇನಾದ್ರೂ ವ್ಯವಸ್ಥೆ ಇದೆಯಾ ಸರ್ ತಮ್ಮ ಸಂಸ್ಥೆಯಲ್ಲಿ? ತಮ್ಮ ಸಂಸ್ಥೆಯಲ್ಲಿ ಮುಂಚೆ ಈ ಕೀಟನಾಶಕ ಮಾರಾಟ ವ್ಯವಸ್ಥೆ ಇತ್ತು. ಆದ್ರೆ ಅದು ಸಂಸ್ಥೆಗೆ ಸ್ವಲ್ಪ ನಷ್ಟವಾಗೋದ್ರಿಂದ ಅದನ್ನು ಮತ್ತೆ ಮರು ಪ್ರಾರಂಭಿಸಲಿಲ್ಲ. ಯಾಕಂದ್ರೆ ಆ ಕೀಟನಾಶಕಕ್ಕೆ ಇಷ್ಟೇ ಅಂತ ಒಂದು ಅವಧಿ ಇರ್ತದೆ. ಅವಧಿ ದಾಟಿದ ಮೇಲೆ ಅದನ್ನು ನಾವು ಮಾರುವಂತಿಲ್ಲ. ಆದ್ರಿಂದ ಅದನ್ನು ನಾವು ಮತ್ತೆ ಪ್ರಾರಂಭಿಸಲಿಲ್ಲ. ಹಾಗೆ ಈ ಕೃಷಿಕರನ್ನ ಪ್ರತಿ ನಮ್ಮ ವಾರ್ಷಿಕ ಒಂದು ಮಹಾಸಭೆಯಲ್ಲಿ ಕೃಷಿಕರನ್ನ ಗುರುತಿಸಿ ಉತ್ತಮ ಕೃಷಿಕರನ್ನ ಮತ್ತೆ ಉತ್ತಮ ನಮ್ಮ ಒಂದು ಗ್ರಾಹಕರನ್ನ ಗುರುತಿಸಿ ನಮ್ಮ ಮಹಾಸಭೆಯಲ್ಲಿ ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇವೆ. ಕಳೆದ ಒಂದು ಮಹಾಸಭೆಯಲ್ಲಿ ನಾವು ಈ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಒಂದು 75 ವರ್ಷ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರ ಒಂದು ಒತ್ತಾಸೆಯಂತೆ 75 ಜನರನ್ನು ಗುರುತಿಸಿ ಅವರಿಗೆ ಅಂಗವಿಕಲರು, ಆಶಾ ಕಾರ್ಯಕರ್ತೆಯರು ಹಾಗೆ ಶಾಲಾ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನೆಲ್ಲ ಗುರುತಿಸಿ ಸುಮಾರು 75 ಮಂದಿಯನ್ನ ನಾವು ಅಭಿನಂದಿಸಿದ್ದೇವೆ. ಅವರಿಗೆ ಪ್ರೋತ್ಸಾಹ ಧನವನ್ನು ಕೂಡ ನೀಡಿದ್ದೇವೆ. ಹಾಗೆಯೇ ಒಂದು 3 ಮಂದಿ ವಿಶೇಷ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿಗಳನ್ನು ಕೂಡ ನಮ್ಮ ಸದಸ್ಯರನ್ನೇ ವಿಶೇಷ ಸಾಧನೆ ಮಾಡಿದಂತಹ ಸದಸ್ಯರನ್ನು ನಾವು ಗುರುತಿಸಿ ಸನ್ಮಾನಿಸಿದ್ದೇವೆ. ತುಂಬಾ ಸಂತೋಷ ಸರ್. ಹಾಗೆ ಅಧ್ಯಕ್ಷರೇ, ಹೋದ ವರ್ಷದಿಂದ ಈ ಕೊರೋನಾ ಅಂತ ಮಹಾಮಾರಿ ರೋಗ ಬಂದು ಸಾಕಷ್ಟು ಸಮಸ್ಯೆ ಆಗಿದೆ. ರಾಜ್ಯ ಸರ್ಕಾರ ಲಾಕ್ಡೌನ್ ಕೂಡ ವಿಧಿಸಿತ್ತು. ಆ ಒಂದು ವೇಳೆಯಲ್ಲಿ ಜನಪ್ರತಿನಿಧಿಗಳಾದ ತಾವು ತಮ್ಮ ಒಂದು ಷೇರುದಾರ ಸದಸ್ಯರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರವನ್ನ ನೀಡಿದ್ರಿ ಸರ್? ಅವರಿಗೊಂದು ಮಾಸ್ಕ್ಗಳ ವಿತರಣೆ ಆಗ್ಬೋದು, ಇಲ್ಲ ತಮ್ಮ ಭಾಗದಲ್ಲಿ ಒಂದು ಆಶಾ ಕಾರ್ಯಕರ್ತರು ಕೂಡ ಸಾಕಷ್ಟು ಒಂದು ಕೆಲಸ ಮಾಡಿರ್ತಾರೆ, ಅವರಿಗೆ ಏನಾದರೂ ಕರೆದು ಒಂದು ಸನ್ಮಾನ ಸಹಾಯಧನ ನೀಡುವುದಾಗಲಿ, ಇಂಥ ಒಂದು ಕೆಲಸ ಕಾರ್ಯಗಳು ಯಾವ ಥರ ನಡೀತು ಸರ್? ಕೊರೋನಾ ಸಂದರ್ಭದಲ್ಲಿ ಆ ಸಂದರ್ಭ ಅಂದರೆ ನಮ್ಮ ಹಳ್ಳಿಯಲ್ಲಿ ಭಾರಿ ಪ್ರಾಬ್ಲಮ್ ಇತ್ತು. ಯಾಕಂತ ಹೇಳಿದ್ರೆ ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದಿತ್ತು. ಹಾಗಿರುವಾಗ ನಾನೊಮ್ಮೆ ನಮ್ಮ ಆಫೀಸ್ ಕಡೆ ಬಂದಾಗ 1-2 ಜನ ಹೇಳಿದರೆ ಏನಂತ ಹೇಳಿದ್ರೆ, ಮೆಣಸು 400 ರೂಪಾಯಿ ಇದ್ದ ಮೆಣಸಿಗೆ 600 ರೂಪಾಯಿ ಮಾರ್ತಾ ಇದ್ರು. ಆ ಬಡವರ ಅವರೊಂದು ಅಳಲನ್ನು ಅವರು ತೋಡಿಕೊಂಡ್ರು. ನಾನು ಹೀಗೆ ನಮ್ಮ CEO ಹತ್ರ ಕೇಳಿದಾಗ, ಎಂತ ಮಾರ್ರೆ ಜನರ ಅವಸ್ಥೆ ನೋಡಿದ್ರೆ ಇಲ್ಲಿ ಹೀಗೆ ಅಂಗಡಿಯಲ್ಲ ಹೀಗೆ ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಮಾತಾಡುವಾಗ ಈರುಳ್ಳಿ ಆವಾಗ 20 ರೂಪಾಯಿ ಇದ್ದ ಈರುಳ್ಳಿಗೆ ಮಾರಾಟ ಮಾಡೋದು 50 ರೂಪಾಯಿ 40 ರೂಪಾಯಿ, ಡಬಲ್ ರೇಟ್. ಹೌದು.
ಮೊದಲೇ ಜನರು ವಿಚಲಿತರಾಗಿದ್ದಾರೆ. ವಿಚಲಿತರಾಗಿದ್ದಾರೆ. ಹ್ಮ್. ಅಂಗಡಿಗಳೆಲ್ಲ ಬಂದು ಹ್ಮ್. ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ, ಹ್ಮ್. ಮನೆ ಬಿಡ್ಲಿಕ್ಕಿಲ್ಲ. ಹ್ಮ್. 1-2 ಗಂಟೆಯ ಸಂದರ್ಭದಲ್ಲಿ ಪೇಟೆಗೆ ಬಂದು ಪರ್ಚೇಸ್ ಮಾಡಿ ಹೋಗಬೇಕು. ಹ್ಮ್. ಅಂಗಡಿಯವರು ಹೇಳಿದ ರೇಟನ್ನು ಗ್ರಾಹಕರು ಕೊಡಬೇಕು, ಇಲ್ಲದಿದ್ದರೆ ಸಾಮಾನಿಲ್ಲ. ಹ್ಮ್. ಇಂಥ ಸಂದರ್ಭದಲ್ಲಿ ನಮಗೆ ಒಂದು ಆಲೋಚನೆ ಬಂತು. ನಾನು ನಮ್ಮ ಸಿಇಒ ಹತ್ರ ಕೇಳಿದೆ, ಮೆಣಸು ಮತ್ತು ಭಾರಿ ಅಗತ್ಯದ ಸೊತ್ತು ಅಂತಂದರೆ ಮೆಣಸು, ಹ್ಮ್. ಈರುಳ್ಳಿ, ಅಕ್ಕಿ. ಹ್ಮ್. ಅಕ್ಕಿ ಆದರೂ ನಮ್ಮಲ್ಲಿ ಸಿಗ್ತದೆ ಹ್ಮ್. ಬಡವರಿಗೆಲ್ಲರಿಗೂ. ಹ್ಮ್. ಮೆಣಸು ಮತ್ತು ಈರುಳ್ಳಿ ತರಿಸುವನ ಅಂತ ಕೇಳಿದೆ. ಹ್ಮ್. ಅದಕ್ಕೆ ಪರ್ಮಿಷನ್ ಬೇಕು ನಮಗೆ ಮಾರಾಟಕ್ಕೆ ಅಂತ ಹೇಳಿದ್ರು. ಹ್ಮ್. ತಕ್ಷಣವೇ ತಹಸೀಲ್ದಾರರು ನಮ್ಮ ಪಂಚಾಯತ್ ಆಫೀಸ್ಗೆ ಬಂದರು. ಹ್ಮ್. ನಾನು ಮತ್ತು ಸಿಇಒ ಅವರು ಪಂಚಾಯತ್ ಆಫೀಸ್ಗೆ ಹೋಗಿ ತಹಸೀಲ್ದಾರ್ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಆಯಿತು, ಲಾಕ್ಡೌನ್ ಸಂದರ್ಭದಲ್ಲಿ ಮಾಡ್ಬೋದು ಅಂತೇಳಿ ಅವರು ಒಪ್ಪಿಗೆಯನ್ನು ಕೊಟ್ಟರು. ಹ್ಮ್. ಹಾಗೆ ಸರಿಸುಮಾರು ನಾವು ಒಂದು 100-200 ಕ್ವಿಂಟಲ್ ಹ್ಮ್. ಹ್ಮ್. ಮೆಣಸು, ಹ್ಮ್. ಈರುಳ್ಳಿ ಎಲ್ಲ ತರಿಸಿ, ಹ್ಮ್. ಅಂದರೆ ನಾವು ನಮ್ಮ ಗ್ರಾಹಕರಿಗೆ, ಅಂದರೆ ನಮ್ಮ ಸಂಘದ ಸದಸ್ಯರಿಗೆ ಮಾತ್ರ ಕೊಡಲಿಲ್ಲ. ಹ್ಮ್. ಯಾರು ಬಂದು ಕೇಳ್ತಾರೆ ಹ್ಮ್. ಅವರಿಗೆಲ್ಲ ಹ್ಮ್. 5 ಕೆಜಿ ಬೇಕಾದ್ರೆ 5 ಕೆಜಿ, ಹ್ಮ್. ಆದರೆ ಅಂಗಡಿಯವರಿಗೆ ಮಾತ್ರ ಕೊಡಲಿಲ್ಲ. ಹ್ಮ್. ಅದು ಕರೆಕ್ಟಾಗಿ ಬಡವರಿಗೆ ತಲುಪಬೇಕೆಂದು ಉದ್ದೇಶದಿಂದ ನಾವು ಹ್ಮ್. 2 ಕೆಜಿ, 3 ಕೆಜಿ, 4 ಕೆಜಿ, 5 ಕೆಜಿ ಹೀಗೆ ಕೊಟ್ಟು, ಆವಾಗ ಮಾತ್ರ ನಮ್ಮ ಜನರು ತುಂಬ ಈ ಒಂದು ಕಾರ್ಯಕ್ರಮವನ್ನು ತುಂಬ ಹೊಗಳಿದ್ರು. ಅದಕ್ಕೇನು ಸರ್ ಒಂದು ಮಿನಿಮಮ್ ರೇಟ್ ಇದೆಯಾ ಇಲ್ಲ? ಇಲ್ಲ, ನಾವು ಫ್ರೀ ಅಲ್ಲ, ಹಾ. ನಮಗೆ ಟ್ರಾನ್ಸ್ಪೋರ್ಟಿಂಗ್ ಮಾತ್ರ. ಹಾ. ಟೋಟಲ್ ಟ್ರಾನ್ಸ್ಪೋರ್ಟಿಂಗಿನ ಖರ್ಚು ಮತ್ತು ಹಾ. ಆ ಮೆಣಸಿಗೆ ಅಲ್ಲಿ ಎಷ್ಟು ಬಿದ್ದಿದೆ ಹಾ. ಅಷ್ಟೇ, ಲಾಭ ಬೇಕಾಗಿಲ್ಲ. ಹ್ಮ್. ಆ ರೀತಿಯಲ್ಲಿ ನಾವು ಜನರಿಗೆ ಕೊಟ್ಟಿದ್ದೇವೆ. ಮತ್ತೆ ಮಾಸ್ಕ್ ಕೊಟ್ಟಿದ್ದೇವೆ. ಮತ್ತೆ ಆಶಾ ಕಾರ್ಯಕರ್ತೆಯವರನ್ನ ಅಭಿನಂದಿಸಿ ಅವರಿಗೆ ಪ್ರೋತ್ಸಾಹ ಧನವನ್ನು 2 ವರ್ಷ, ಮತ್ತೆ ಆಸ್ಪತ್ರೆ ಸಿಬ್ಬಂದಿಯವರನ್ನು ಕೂಡ, ಮತ್ತೆ ಕೆಲವು ಪೊಲೀಸರು ಇಲ್ಲಿ ಸೇವೆ ಮಾಡ್ತಾ ಇದ್ರು, ಅವರಿಗೆ ಕೂಡ ನಾವು ಒಂದು ವ್ಯವಸ್ಥೆಯನ್ನ ಅವರನ್ನು ಅಭಿನಂದಿಸಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಜೊತೆಗೆ ಸರ್, ಈಗ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ತಮ್ಮ ಒಂದು ಸಂಸ್ಥೆಯ ಒಂದು ಪ್ರಾಫಿಟ್ ಎಷ್ಟು ಗಳಿಸಿದೆ ಸರ್? ಪ್ರಸ್ತುತ ಸಾಲಿನ ಆದಾಯ ಸಾಧಾರಣ ಒಂದು 55 ಲಕ್ಷ ಆಗಿದೆ. ಈ ಮೂಲಕ ಒಂದು ಪ್ರತಿ ವರ್ಷನೂ ಕೂಡ ಹಂತವಾಗಿ ಪ್ರಗತಿಯನ್ನು ಕಾಣ್ತಾ ಇದೆ. ತುಂಬಾ ಸಂತೋಷ ಸರ್. ಹಾಗೆ ಸಿವಿ ಸರ್, ಪ್ರಸಕ್ತ ಸಾಲಿನ ಒಂದು ಪ್ರಗತಿ ಸಂಸ್ಥೆದು ಯಾವ ತರ ಇದೆ? ಖಂಡಿತ ಪ್ರಸಕ್ತ ಸಾಲಿನಲ್ಲಿ ಸಂಸ್ಥೆಯು ಪ್ರಗತಿಯತ್ತ ಸಾಗ್ತಾ ಇದೆ. ಎಲ್ಲ ಈ ಒಂದು ಭಾಗದ ನಮ್ಮ ಕಾರ್ಯವ್ಯಾಪ್ತಿಯ ಸದಸ್ಯರ ಸಹಕಾರ ಹಾಗೆ ಆಡಳಿತ ಮಂಡಳಿಯವರ ಸಹಕಾರದಿಂದ ಈ ಸಂಘವು ತುಂಬ ಪ್ರಗತಿಯತ್ತ ಸಾಗ್ತಾ ಇದೆ. ಕಳೆದ ಬಾರಿ ನಮ್ಮ ಸಂಘವು ಸಾಧಾರಣ 31 ಲಕ್ಷದವರೆಗೆ ಲಾಭಾಂಶವನ್ನು ಹೊಂದಿತ್ತು. ಆದರೆ ಈ ಸಲ ಅಂದಾಜು ಒಂದು 50-55 ಲಕ್ಷದವರೆಗೆ ಲಾಭಾಂಶವನ್ನು ಹೊಂದುವಂಥ ಅಂದಾಜಿದೆ. ಹಾಗೆ ಸದಸ್ಯತನ ಕೂಡ ಈ ಸಲ ಜಾಸ್ತಿ ಆಗಿದೆ. 2495ರಿಂದ ಈ ಸಲ 2733ರವರೆಗೆ ಮಾರ್ಚ್ ಎಂಡಿಗೆ ನಮ್ಮ ಸದಸ್ಯತ್ವ ಕೂಡ ಜಾಸ್ತಿ ಆಗಿದೆ. ಹಾಗೆ ಪಾಲುಬಂಡವಾಳದಲ್ಲಿ ಕೂಡ ಪ್ರಗತಿಯಾಗಿದೆ. ಸುಮಾರು 1,85,00,000 ಇದ್ದದ್ದು 2,17,00,000 ಪಾಲುಬಂಡವಾಳ ಬಂದಿದೆ. ಹಾಗೆ ಠೇವಣಾತಿಯಲ್ಲಿ ಕೂಡ ಉತ್ತಮ ಪ್ರಗತಿಯನ್ನು ನಾವು ಕಂಡಿದ್ದೇವೆ. ಸುಮಾರು 15,94 ಲಕ್ಷದಿಂದ 19-20 ಕೋಟಿಯವರೆಗೆ ಠೇವಣಾತಿ ಕೂಡ ನಾವು ಸಂಗ್ರಹಿಸಿದ್ದೇವೆ. ಹಾಗೆ ಕೃಷಿ ಸಾಲವನ್ನು ಕೂಡ ಕೃಷಿ ಸಾಲ ನೀಡುವಲ್ಲಿ ಕೂಡ ನಾವು ಪ್ರಗತಿಯನ್ನು ಹೊಂದಿದ್ದೇವೆ. ಹೆಚ್ಚಿನ ಜನರನ್ನ ಈ ಕೃಷಿ ಸಾಲವನ್ನು ಪಡೆಯುವಲ್ಲಿ ನಾವು ಯಶಸ್ವಿಯನ್ನು ಕಂಡಿದ್ದೇವೆ. ಸುಮಾರು 22-23 ಕೋಟಿಯವರೆಗೆ ನಾವು ಕೃಷಿ ಸಾಲವನ್ನು ನೀಡಿದ್ದೇವೆ. ಒಂದು 8 ಕೋಟಿ ಮಿಗಿಲಾಗಿ ನಾವು ಕೃಷಿಯೇತರ ಸಾಲವನ್ನು ಕೂಡ ನೀಡಿದ್ದೇವೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಸರ್, ಈಗ ಒಂದು ರೈತ ಗ್ರಾಹಕರಿಗೆ ಒಂದು ವಿಶೇಷ ಒಂದು ಸವಲತ್ತುಗಳನ್ನು ಕೊಡೋದಿರ್ತದೆ. ಅವರಿಗೆ ಒಂದು ಗ್ರೂಪ್ ಇನ್ಸೂರೆನ್ಸ್ ಆಗಲಿ, ಜೊತೆಗೆ ಅವ್ರನ್ನ ಒಂದು ಕರೆದು ಒಂದು ಮೀಟಿಂಗು, ಒಂದು ಸಂಸ್ಥೆಯ ಒಂದು ಷೇರುದಾರ ಒಂದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದು. ಇಂಥ ಒಂದು ಕೆಲಸ ಕಾರ್ಯಗಳು ಯಾವ ಥರ ಸಾಕ್ತದೆ? ನಮ್ಮ ಸಂಘದಲ್ಲಿ ಈವರೆಗೆ ಅಂತಹ ಒಂದು ಸಭೆಯನ್ನು ನಡೆಸಲಿಲ್ಲ. ಆದರೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಮಹಾಸಭೆಯನ್ನು ನಡೆಸ್ತೇವೆ. ಆ ಮಹಾಸಭೆಯಲ್ಲಿ ಪ್ರತಿಯೊಬ್ಬ ಸದಸ್ಯನಿಗೂ ತನ್ನ ಒಂದು ಅಭಿಪ್ರಾಯವನ್ನು, ತನ್ನ ಕುಂದುಕೊರತೆಯ ಬಗ್ಗೆ ಪ್ರಶ್ನಿಸುವಂತಹ ಹಕ್ಕಿರ್ತದೆ. ಅಂತಹ ಒಂದು ಸಭೆಯನ್ನು ನಾವು ಪ್ರತಿ ವರ್ಷಕ್ಕೊಮ್ಮೆ ನಡೆಸ್ತಾ ಇರ್ತೇವೆ.
ಅದ್ರ ಜೊತೆಗೆ ಸರ್ ಈಗ ಒಂದು ಕೊರೋನಾ ಟೈಮಲ್ಲೂ ಕೂಡ ಯಾವ ರೀತಿ ಇತ್ತು ಒಂದು ಸಹಾಯ ಸಹಕಾರ ಮಾಡಿದ್ದು? ಕೊರೋನಾ ಸಂದರ್ಭದಲ್ಲಿ ಈ ಸಂಸ್ಥೆಗೆ ನಿಜವಾಗಿ ಹೇಳ್ಬೇಕಾದ್ರೆ ಪ್ರತಿಯೊಂದು ಸಂಸ್ಥೆಗೂ ಕೂಡ ಕೊರೋನಾ ಸಂದರ್ಭದಲ್ಲಿ ತಾಪತ್ರೆ ಇತ್ತು. ಆದರೆ ನಮ್ಮ ಪ್ರತಿಯೊಂದು ಸಾಲ ನೀಡುವಲ್ಲಿ ಕೂಡ ಅಥವಾ ಸಾಲ ವಸೂಲಾತಿಯಲ್ಲಿ ಯಾವುದೇ ಒಂದು ತೊಂದರೆ ಆಗಲಿಲ್ಲ. ಜನರು ಸದಸ್ಯರು ಆ ಮಟ್ಟಿಗೆ ಈ ಸಂಘದೊಂದಿಗೆ ಸ್ಪಂದಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಉಂಟು. ತುಂಬಾ ಸಂತೋಷ ಸರ್. ಹಾಗೆ ಸರ್, ಸಹಕಾರ ರಂಗದಲ್ಲಿ ಒಂದು ಅಭಿವೃದ್ಧಿಯ ಪರ್ವನೇ ನಡೆದಿದೆ. ನಮ್ಮ ಒಂದು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಮುಂದೆ ಏನೇನು ಅಂತ ಒಂದು ಹೊಸ ಹೊಸ ಯೋಜನೆಗಳನ್ನ ಕೈಗೊಳ್ಳುವರಿದ್ದೀರಿ? ನಮ್ಮ ಸಂಘದಲ್ಲಿ ಈಗಾಗಲೇ ಒಂದು ಹಳೆಯ ಕಟ್ಟಡ ಇದೆ. ಅದನ್ನು ಹೊಸ ಕಟ್ಟಡ ಮಾಡಿ ಜನರಿಗೆ ಉಪಯೋಗ ಆಗುವಂಥ ಪ್ರತಿಯೊಬ್ಬ ಕೃಷಿಕನಿಗೂ ಅದೇ ಸೂರಿನಡಿ ಎಲ್ಲ ಐಟಮ್ಸ್ಗಳು ಕೃಷಿಗೆ ಸಂಬಂಧಪಟ್ಟಂಥದ್ದು ಮತ್ತೆ ಮನೆಗೆ ಬೇಕಾಗುವಂಥ ಸಾಮಗ್ರಿಗಳು ಒಂಥರ ಸೂಪರ್ ಮಾರ್ಕೆಟ್ನಾಗೆ ಮಾಡುವ ಒಂದು ಉದ್ದೇಶ ಇದೆ. ಆ ಹೊಸ ಕಟ್ಟಡ ಆದ ತಕ್ಷಣ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಮತ್ತೆ ಕುದ್ಲೂರಿನಲ್ಲಿ ಒಂದು ಜಾಗವನ್ನು ನಾವು ಸಂಘಕ್ಕೆ ಪರ್ಚೇಸ್ ಮಾಡಿದ್ದೇವೆ. ಅದರಲ್ಲಿ ಒಂದು ಗೋಡನ್ ಥರ ಮಾಡಿ ಗ್ರಾಹಕರಿಗೆ ಅಕ್ಕಿಯನ್ನ ಅಲ್ಲೇ ವಿತರಣೆ ಮಾಡಿ ಪಡಿತರ ವ್ಯವಸ್ಥೆಯನ್ನ ಮತ್ತು ರಸಗೊಬ್ಬರವನ್ನ ಅಲ್ಲೇ ಮಾಡುವ ಒಂದು ಉದ್ದೇಶ ಇದೆ. ಯಾಕಂತ ಹೇಳಿದ್ರೆ ಸರಿಸುಮಾರು ಒಂದು 7-8 ಕಿಲೋಮೀಟರ್ ಅಲ್ಲಿಂದ ಹಳ್ಳಿಯಿಂದ ಜನರು ಬರಬೇಕು. ಪಡಿತರ ತೆಗೆದು ಹೋಗಬೇಕಾದ್ರೆ ರಿಕ್ಷಾ ಮಾಡಬೇಕು. ರಿಕ್ಷಾದವರು 100-150 ರೂಪಾಯಿ ಬಾಡಿಗೆ ಕೊಡ್ತಾರೆ. ಅದು ಜನರಿಗೆ ಸ್ವಲ್ಪ ಹೊರೆ ಆಗುವಂತಹ ಒಂದು ಇದು. ಹಾಗಾಗಿ ಅಲ್ಲೇ ಪಡಿತರ ವ್ಯವಸ್ಥೆ ಮತ್ತು ರಸಗೊಬ್ಬರದ ವ್ಯವಸ್ಥೆಯನ್ನ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇದೆ. ತುಂಬಾ ಸಂತೋಷ ಸರ್. ಅದೇ ರೀತಿಯಾಗಿ ಸಿಒ ಸರ್, ತಾವು ಹೇಳಿ ಸರ್, ಈಗ ಮುಂದೆ ಒಂದು ಏನೇನು ಅಂತ ಒಂದು ಹೊಸ ಹೊಸ ಯೋಜನೆಗಳನ್ನು ಕೈಗೊಳ್ಳುವುದು? ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಇಲ್ಲಿ ಈ ಒಂದು ಸಂಕೀರ್ಣದಲ್ಲಿ ಬರುವಂಥ ಈ ಸಂಘದ ವ್ಯಾಪ್ತಿಯ ಎಲ್ಲ ಜನರಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗುವಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ಯೋಜನೆಯನ್ನು ಆಡಳಿತ ಮಂಡಳಿಯವರು ಹಾಕಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಏನೇನು ವ್ಯವಸ್ಥೆ ಬೇಕು, ಏನೇನು ಆಗಬೇಕು, ಈ ನಿಟ್ಟಿನಲ್ಲಿ ನಾವೀಗ ಪ್ರವೃತ್ತರಾಗ್ತಾ ಇದ್ದೇವೆ. ಹಾಗೆ ಸಂಘದಲ್ಲಿ ಶಾಖೆ ಕುತ್ಲೂರು ಕಾರ್ಯವರ್ತಿ ಕುತ್ಲೂರಿನಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಕೂಡ ಒಂದು ಕಟ್ಟಡವನ್ನು ನಿರ್ಮಿಸಿ ಅಲ್ಲಿಯ ಜನರಿಗೆ ಪಡಿತರ ವ್ಯವಸ್ಥೆ, ರಾಸಾಯನಿಕ ಗೊಬ್ಬರದ ವ್ಯವಸ್ಥೆಯನ್ನು ಅಲ್ಲಿಯೇ ನೀಡುವಂತಹ ಒಂದು ಉದ್ದೇಶ ಕೂಡ ನಮ್ಮ ಆಡಳಿತ ಮಂಡಳಿಗಿದೆ. ತುಂಬಾ ಸಂತೋಷ ಸರ್. ಹಾಗೆ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಒಂದು SCDCC ಬ್ಯಾಂಕ್, ಕೇಂದ್ರ ಸಹಕಾರಿ ಬ್ಯಾಂಕ್ ಸಾಕಷ್ಟು ಒಂದು ತಮಗೆ ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ತಮ್ಮ ಸಂಸ್ಥೆಗೆ ಆ ಒಂದು ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಯಾವ ತರ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ, ಅದರ ಒಂದು ಅಧ್ಯಕ್ಷರನ್ನ ಯಾವ ರೀತಿ ತಾವು ನೆನಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ? ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಸನ್ಮಾನ್ಯ MN ರಾಜೇಂದ್ರ ಕುಮಾರ್ ಅವರು ನಮ್ಮ ನಾರಾವಿ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಅವರು ಒಂದು ಗೋದಾಮು ಮಾಡಿ ಅಂತ ಅವರಾಗಿ ಹೇಳಿದಾಗ ನಾವು ಹೇಳಿದೆವು, ಜಾಗ ಇಲ್ಲ ನಮಗೆ ಅಂತ ಹೇಳಿದಾಗ ನೀವು ಜಾಗ ಪರ್ಚೇಸ್ ಮಾಡಿ 5 ಲಕ್ಷ ರೂಪಾಯಿಯನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಅದೇ ರೀತಿ ಕೊಟ್ಟಿದ್ದಾರೆ. ಮತ್ತು ಕುಕ್ಕರಾಡಿ ಶಾಖೆಯನ್ನು ಉದ್ಘಾಟನೆಗೆ ಆಗಮಿಸಿದಂಥ MN ರಾಜೇಂದ್ರ ಕುಮಾರ್ ಅವರು ಅಲ್ಲಿ ಕೂಡ ನಮಗೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಪ್ರತಿ ಸಂದರ್ಭದಲ್ಲಿ ಕೂಡ ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು MN ರಾಜೇಂದ್ರ ಕುಮಾರ್ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಅದ್ರ ಜೊತೆಗೆ ತಮ್ಮ ಒಂದು ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಸರ್ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ? ನಮ್ಮ ಬೆಳ್ತಂಗಡಿ ತಾಲೂಕಿನ ಶಾಸಕರಾದಂಥ ಅಭಿವೃದ್ಧಿಯ ಅಧಿಕಾರಿಗಳು ಹರೀಶ್ ಪೂಂಜಾರವರು ತಮ್ಮ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿಗೆ ನಾವು ಏನು ಕೇಳಿದರೂ ಕೂಡ ಇಲ್ಲ ಅಂತ ಹೇಳುವಂಥ ಒಂದು ಜಾಯಮಾನ ಅವರಿಗಿಲ್ಲ. ಆಗಿರುವಾಗ ಅವರು ಪ್ರತಿಯೊಂದು ಈ ಕೊರೋನಾ ಸಂದರ್ಭದಲ್ಲಿ ತುಂಬ ಸಹಕಾರ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಕೆಲವು ಇಲ್ಲಿ ಈ ಮೆಣಸು ಮತ್ತು ನೀರುಳ್ಳಿ ಮಾರುವಂಥ ಸಂದರ್ಭದಲ್ಲಿ ಕೆಲವರು
ಈ ವ್ಯಾಪಾರ ಮಾಡುವ ಉದ್ದೇಶವನ್ನ ಸೊಸೈಟಿಯವರು ಇಟ್ಟುಕೊಂಡಿದ್ದಾರೆ ಎಂದು ಹೇಳುವ ಒಂದು ಕಂಪ್ಲೇಂಟ್ ತಹಸೀಲ್ದಾರಲ್ಲಿಗೆ ಹೋದಾಗ ನಾವು ಶಾಸಕರ ಗಮನಕ್ಕೆ ತಂದಾಗ ತಹಸೀಲ್ದಾರ್ ಅವರಿಗೆ ಹೇಳಿ ಅದನ್ನು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಯಾವಾಗ ಬೇಕಾದರೂ ಕೂಡ ನಮ್ಮ ಜೊತೆ ಅವರು ಇದ್ದಾರೆ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ತಮ್ಮ ಶಾಸಕರು ಇನ್ನು ಏನೇನು ಒಂದು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ? ನೋಡಿ, ನಮ್ಮ ನಾರಾವಿ ಅಂತ ಹೇಳಿದರೆ ಒಂದು ಕೆಲವು ಕಡೆ ಕುಗ್ರಾಮ ಥರ ಇದೆ. ಸರಿಸುಮಾರು ಒಂದು 10-12 ಕಿಲೋಮೀಟರ್ ದೂರ ಹೋದಾಗ ಅಲಂಬ ಅಂತ ಒಂದು ಸಿಗುತ್ತೆ ಊರು. ಅಲಂಬ ಅಂದರೆ ಪುತ್ತೂರಿನಿಂದ ಹಾದು ಹೋಗಬೇಕು. ಮಳೆಗಾಲದಲ್ಲಿ, ಕಳೆದ ವರ್ಷ ಮಳೆಗಾಲದಲ್ಲಿ ಆ ಸೇತುವೆ ಬಿದ್ದು ಹೋದ ತಕ್ಷಣವೇ ಆ ಭಾಗದ ಜನರಿಗೆ ಹೋಗದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾದಾಗ ಶಾಸಕರು ಸ್ಥಳಕ್ಕೆ ಆಗಮಿಸಿ 1 ವಾರದ ಒಳಗೆ ಆ ಸೇತುವೆಯನ್ನು ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿ ಜನರಿಗೆ ಹೋಗುವಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ಆ ಸೇತುವೆ ಸಂಪೂರ್ಣ ಕಾಮಗಾರಿ ಆಗಿ ಅಲಂಬ ತನಕ ಡಾಮರೀಕರಣ ಅಂದರೆ ಆ ರಸ್ತೆಗೆ ಡಾಮರ್ ಇಲ್ಲದೆ ಸರಿಸುಮಾರು ಒಂದು 30 ವರ್ಷ ಆಗಿರ್ಬೋದು. ಯಾವ ವೆಹಿಕಲ್ಗಳು, ರಿಕ್ಷಾದವರಾಗಲಿ ಕಾರ್ನವರಾಗಲಿ ಬಾಡಿಗೆಗೆ ಅಂತೂ ಹೋಗ್ತಿರ್ಲಿಲ್ಲ. ಯಾಕಂದರೆ ಆ ರೋಡಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅಂತ ಇದನ್ನ ಕಂಪ್ಲೀಟ್ ಡಾಮರೀಕರಣ ಮಾಡಿ ಈ ಹೈವೇ ಥರ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ಒರಿಮಾರಿನಲ್ಲೊಂದು 18 ಮನೆ ಇರುವಂಥ ಒಂದು ಗ್ರಾಮದಲ್ಲಿ ಹೊಳೆಗೆ ನೀರು ಬಂದರೆ ಆ 18 ಮನೆಯವರು ಹೋಗ್ಲಿಕ್ಕಿಲ್ಲ. ಬಂಧನದ ಒಂದು ಭೀತಿ ಆಗಿದೆ. ಕಳೆದ ವರ್ಷ ನೆರೆ ಬಂದಾಗ ಶಾಸಕರು ಅಲ್ಲಿಗೆ ಆಗಮಿಸಿ ಅವರ ಪರಿಸ್ಥಿತಿಯನ್ನು ನೋಡಿ ಆ 18 ಮನೆಯವರಿಗೋಸ್ಕರ 4,80,00,000 ರೂಪಾಯಿಯ ಕಿಂಡಿ ಅಣೆಕಟ್ಟು ಮತ್ತು ಸೇತುವೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದು ಬರೀ 18 ಮನೆಗೆ ಮಾತ್ರ. ಯಾಕಂತ ಹೇಳಿದ್ರೆ ಅವರು ನಿಜವಾಗಿಯೂ ಒಂದು ರಾಜಕೀಯ ವ್ಯಕ್ತಿ ಆಗಿದ್ದರೆ ಅದನ್ನು ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಅದಕ್ಕೆ ಮುಂಚೆ MLA ಬಂದಿದ್ದಾರೆ, ಹೋಗಿದ್ದಾರೆ, ಎಲ್ಲ ಆಗಿದೆ. ಅವರು ಓಟಿನ ಆಸೆಗೋಸ್ಕರ ಮಾಡೋದಾದ್ರೆ 18 ಮನೆಗೆ 4,80,00,000 ರೂಪಾಯಿ ಖರ್ಚು ಮಾಡುವಂತ ವಿಷಯ ಇಲ್ಲ. ಯಾಕಂದ್ರೆ ಅವರಿಗೆ ಜನರ ನೋವು ಅವರು ಸ್ವತಃ ಆಗಮಿಸಿ ನೋಡಿದಾಗ ಜನರೊಂದು ಬಂಧನದಲ್ಲಿರುವಂಥದ್ದನ್ನು ಕಂಡು ಆವತ್ತೇ ಅವರು ಒಂದು ಪ್ರತಿಜ್ಞೆ ಮತ್ತು ನಮಗೆ ಹೇಳಿದ್ದಾರೆ, ಇದನ್ನು ಮಾಡಿಸಿಯೇ ಬಿಡ್ತೇನೆ ನಾನು, ನನ್ನ ಶಾಸಕರ ಅವಧಿ ಪೂರ್ಣಗೊಳ್ಳುವ ಮೊದಲು ಅಂತೇಳಿ. ಹಾಗೆ 2 ವರ್ಷ ಮುಂಚೆನೆ ಮಾಡಿಬಿಟ್ಟು ಅಂತ ಒಂದು ಪ್ರವೃತ್ತಿ. ಯಾಕಂದ್ರೆ ಪ್ರತಿ ಹಳ್ಳಿಯಲ್ಲಿ ಕೂಡ ಈಗ ಡಾಮರೀಕರಣ ಆಗಿದೆ, ಕಾಂಕ್ರೀಟ್ಕರಣವಾಗಿದೆ, ಸೇತುವೆಗಳು ಎಲ್ಲ ನಿರ್ಮಾಣ ಆಗಿದೆ. ಮತ್ತೊಂದು ಈಗ ನಮ್ಮ ನಾರಾವಿಯಲ್ಲಿ ಒಂದು ಸಬ್ಸ್ಟೇಷನ್ KEB ಜಾಗ ಇರಲಿಲ್ಲ. 5 ಎಕರೆ ಮಿನಿಮಮ್ ಜಾಗ ಬೇಕು ಅಂತ ಆಯಿತು. ಅದೊಂದು ಕಡೆ ಜಾಗ ಇತ್ತು, ಅದನ್ನೆಲ್ಲ ನೋಡಿ ಪುತ್ತೂರಲ್ಲಿ ಈಗ ಸಬ್ಸ್ಟೇಷನ್ನ ಕಾರ್ಯಾರಂಭ ಆಗಿದೆ. ಇದು ಒಳ್ಳೆ ಶಾಸಕರು ಈ ಪ್ರಕಾರ ಒಳ್ಳೆ ಕೆಲಸ ಮಾಡ್ತಾರೆ. ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು, ಕುಡಿಯುವ ನೀರಿನ ಬಗ್ಗೆ ಆಗಲಿ, ರಸ್ತೆ ಆಗಲಿ, ಆಸ್ಪತ್ರೆಯ ದುರಸ್ತಿ, ನಮ್ಮ ಹಾಲಿನ ಸೊಸೈಟಿಗೆ ಹೋಗ್ಲಿಕ್ಕೆ ಮಾರ್ಗ ಸರಿ ಇಲ್ಲ, ಅಲ್ಲಿ ಕಾಂಕ್ರೀಟ್ಕರಣ ಮಾಡಿಸಿದ್ರು. ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿಸಿದಂತ ಶಾಸಕರು ಅಂದ್ರೆ ಹರೀಶ್. ತುಂಬಾ ಸಂತೋಷ ಸರ್. ಹಾಗೆ ಸರ್, ತಮ್ಮ ಒಂದು ಸಂಸ್ಥೆ ಒಂದು ಇಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ತಮ್ಮ ಒಂದು ಎಷ್ಟು ಜವಾಬ್ದಾರಿಯು ಅಗತ್ಯವಿದೆಯೋ ಅಷ್ಟೇ ಒಂದು ಆಡಳಿತ ಮಂಡಳಿ ಸರ್ವ ಸದಸ್ಯರ ಒಂದು ಸಹಕಾರನು ಅತ್ಯಗತ್ಯ ಸರ್. ಜೊತೆಗೆ ಒಂದು ಸಿಬ್ಬಂದಿ ವರ್ಗದ್ದು ಕೂಡ ಯಾವ ತರ ಇದೆ ಸರ್ ಒಂದು ಕಾರ್ಯವೈಖರಿ, ಅದ್ರ ಬಗ್ಗೆ ಹೇಳಿ ಸರ್. ನಮ್ಮ ಸಹಕಾರಿ ಸಂಘದಲ್ಲಿ ಯಾವುದೇ ಒಂದು ತರದ ರಾಜಕೀಯ ಒಳಗಿಲ್ಲ. ಎಲ್ಲ 12 ಸದಸ್ಯರು ಕೂಡ ಒಟ್ಟಿಗೆ ಕೂತು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಯಾವುದೇ ಮುಚ್ಚುಮರೆ ಇಲ್ಲದೆ ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಅದಕ್ಕೆ ಯಾವುದೇ ಒಬ್ಬರು ಡೈರೆಕ್ಟರ್ಗಳು ಕೂಡ ವಿರೋಧ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಹಾಕಿಕೊಂಡಂತಹ ಒಂದು ಅಜೆಂಡಾ ಎಲ್ರಿಗೂ ಮನದಟ್ಟವಾಗಿ ನಾವು ಹೇಳಿದರೆ ಅದರಲ್ಲಿ ಏನು ವಿರೋಧ ಇಲ್ಲ, ತಾರತಮ್ಯ ಬರುವುದಿಲ್ಲ. ನಾವು ಮೀಟಿಂಗ್ ಹಾಲ್ ಅಲ್ಲಿ ಕೂತರೆ ಎಲ್ಲರೂ ಸಮಾನರೇ, ಸಹಕಾರಿ ಬಂಧುಗಳೇ, ರಾಜಕೀಯ ಇಲ್ಲ ಅದರಲ್ಲಿ. ಹಾಗಿರುವಾಗ ಎಲ್ಲ 12 ಜನ ಡೈರೆಕ್ಟರ್ಗಳು ಕೂಡ ನಮಗೆ ಸಹಕಾರ ನೀಡ್ತಾರೆ. ಹಾಗಾಗಿ ನಾವು ಇಷ್ಟು ಅಭಿವೃದ್ಧಿ ಪಡ್ಲಿಕ್ಕೆ ಆಯಿತು. ಅದರಲ್ಲಿ ಕೂಡ ಒಬ್ಬರು ಜೀವಂದರ್ ಕುಮಾರ್ ಅಂತ ಹೇಳಿ ಭಾರಿ
ಒಳ್ಳೆಯ ಅಂದರೆ ಮಾಜಿ ಅಧ್ಯಕ್ಷರಾಗಿ ಅನುಭವ ಇದ್ದವರು, ಅವ್ರಿಗೂ ಕೂಡ ಸಹಕಾರ ಇದೆ. ಎಲ್ಲ ಡೈರೆಕ್ಟರ್ಗಳು ಕೂಡ ಸಹಕಾರ ಮಾಡ್ತಾರೆ. ಹಾಗೆ ಸರ್, ತಮ್ಮ ಒಂದು ಆಡಳಿತ ಮಂಡಳಿಯ ಸರ್ವ ಸದಸ್ಯರ ಹೆಸರನ್ನ ಹೇಳಿ ಸರ್. ನಮ್ಮ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷನಾಗಿ ಎನ್ ಸುಧಾಕರ್ ಭಂಡಾರಿ ನಾನು, ಮತ್ತು ಉಪಾಧ್ಯಕ್ಷರಾಗಿ ಸದಾನಂದ ಗೌಡ ಸುಳ್ಕೇರಿ, ಮತ್ತು ಜೀವಂದರ್ ಕುಮಾರ್ ಬಳಕ, ಮತ್ತು ಯಶೋಧ ಕುತ್ಲೂರು, ಜಗದೀಶ್ ಹೆಗಡೆ ಕೊಕ್ರಾಡಿ, ಲಕ್ಷ್ಮಣ ಪೂಜಾರಿ ಕೊಕ್ರಾಡಿ, ಹರೀಶ್ ಹೆಗಡೆ ಸಾವ್ಯ, ವಿಠಲ್ ಪೂಜಾರಿ ಸಾವ್ಯ, ಮತ್ತು ಲಿಂಗಪ್ಪ ಗೌಡ ಕುತ್ಲೂರು, ರಾಜೇಂದ್ರ ಕುಮಾರ್ ನಾರಾವಿ, ಪೆರ್ನ ನಾರಾವಿ, ಮತ್ತು ಸುಜಲತಾ ನಾರಾವಿ, ಮತ್ತು ಡಿಸಿಸ್ ಬ್ಯಾಂಕಿನ ಪ್ರತಿನಿಧಿಯಾಗಿ ಸಿರಾಜುದ್ದೀನ್ ಅವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಎನ್ ಶಶಿಕಾಂತ್ ಜೈನ್ ಅವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ, ಮತ್ತು ವನಿತಾರವರು, ಮಲ್ಲಿಕಾರವರು, ಪೂಜಿತ್ರವರು, ಶೇಖರ್ ಗೌಡ, ಅಶೋಕ್ ಗೌಡ, ಶ್ರೇಯಂಸ್ ಇಂದ್ರ, ಇವರೆಲ್ಲ ನಮ್ಮ ಆಡಳಿತ ಸಿಬ್ಬಂದಿ ವರ್ಗದವರು. ಅವರಿಂದನೂ ಕೂಡ ಒಂದು ಸಾಕಷ್ಟು ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ನಮ್ಮ ಬಾಡಿಗೂ ಅಂದರೆ ನಮ್ಮ ಆಡಳಿತ ಮಂಡಳಿಗೂ ಅವರಿಗೂ ತುಂಬ ಒಳ್ಳೆಯ ರೀತಿಯ ಒಂದು ಬಾಂಧವ್ಯ ಇದೆ. ಹಾಗಾಗಿ ಈ ಬ್ಯಾಂಕಿನ ಪ್ರಗತಿಗೆ ಅವರು ಕೂಡ ಕಾರಣ ಅಂತ ಹೇಳುದು. ಮ್ಯಾನೇಜರ್ ಅವರು ಕೂಡ ನಮ್ಮ ಬ್ಯಾಂಕಿನ ವ್ಯವಹಾರದಲ್ಲಿ ಸಂಜೆ 5:15 ತನಕ ಗ್ರಾಹಕರನ್ನ ಬಿಡುವುದಿಲ್ಲ. ಯಾಕಂತೇಳಿ ಹಳ್ಳಿ ಪ್ರದೇಶದಲ್ಲಿ ಕೆಲಸ ಬಿಟ್ಟು ಬರುವಂತಹ ವ್ಯಕ್ತಿಗಳೇ ವಿರಳ. ನನ್ನ ಹಳ್ಳಿ ಕೇಳಿದಾಗೂ ನಾನು ಹೇಳ್ತೇನೆ, 5:30 ಕಾರಣಲ್ಲ, 5:15 ಆದ್ರೂ ನೀವು ಬ್ಯಾಂಕಿಗೆ ಬನ್ನಿ, 5:30 ಗಂಟೆ ತನಕ ಇರ್ತಾರೆ ಅಂತ. ಅದರ ನಂತರ ಹೇಳಿದ್ರೆ ಅವರು 6 ಗಂಟೆ ಬರ್ತಾರೆ. ಹಾಗೆ ಇಷ್ಟು ಒಂದು ಸಹಾಯ ಸಹಕಾರದಿಂದ ಎಲ್ಲರೂ ಒಂದು ಒಡಗೂಡಿ ಸಮಾನ ಮನಸ್ಕರ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೀವಿ. ತುಂಬಾ ಸಂತೋಷ ಸರ್. ತಮ್ಮ ಒಂದು ಸಕ್ರಿಯ ಒಂದು 37 ಒಂದು ರಾಜಕೀಯ ಜೀವನದ ಒಂದು ಸಹಕಾರಿ ಒಂದು ಜೀವನದ ಹೊರತುಪಡಿಸಿ ಒಂದು ಸಾಮಾಜಿಕ ಸೇವೆ ಅಂತ ಬಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಒಂದು ಶಿಕ್ಷಣ ಜೊತೆಗೆ ಒಂದು ಇಲ್ಲಿ ದೈವಾರಾಧನೆ, ಜಾತ್ರಾ ಮಹೋತ್ಸವ ಜಾಸ್ತಿ ಸರ್. ಅಂತ ಒಂದು ಪ್ರಮುಖ ಒಂದು ಕಾರ್ಯಕ್ರಮಗಳಲ್ಲಿ ತಾವು ಮುಂದೆ ನಿಂತು ಭಾಗವಹಿಸೋದಾಗ್ಲಿ, ತಮ್ಮಿಂದ ಒಂದು ಆಗಬಹುದಾದಂತಹ ಒಂದು ಸಹಾಯ ಸಹಕಾರ ಮಾಡೋದಾಗ್ಲಿ, ಅಂದ್ರೆ ಮಕ್ಕಳಿಗಾದ ಒಂದು ಕ್ರೀಡೆಗಳನ್ನು ಆಯೋಜನೆ ಮಾಡಿರ್ತಾರೆ. ಇಂಥ ಒಂದು ವೇಳೆಯಲ್ಲಿ ತಾವು ಮಾಡುವಂತಹ ಒಂದು ಸಹಾಯ ಸಹಕಾರ, ಒಂದು ಸೇವೆ ಯಾವ ತರ ಇದೆ ಸರ್? ನೋಡಿ, ನಾನು ಯುವಕ ಮಂಡಲದ ಅಧ್ಯಕ್ಷನಾಗಿ ಸರಿಸುಮಾರು ಒಂದು 10 ವರ್ಷ ಇದ್ದೆ. 10 ವರ್ಷದಲ್ಲಿ ಪ್ರತಿ ವರ್ಷ ಯುವಕ ಮಂಡಲದ ವಾರ್ಷಿಕೋತ್ಸವ, ನಾಟಕ, ಮತ್ತೆ ಕಬಡ್ಡಿ ಮ್ಯಾಚ್, ತಾಲೂಕು ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯವನ್ನು ಕೂಡ ಆಯೋಜಿಸಿದೆವು. ಮತ್ತೆ ಯುವಕ ಮಂಡಲದ ಅಧ್ಯಕ್ಷನಾಗಿದ್ದಾಗ 12 ಜೊತೆ ಸಾಮೂಹಿಕ ವಿವಾಹ ಅದು ಕೂಡ ನಾವು ಮಾಡಿಸಿದ್ವಿ. ಇವಾಗ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾನು ಸಂಪೂರ್ಣವಾಗಿ ತೊಡಗದಿದ್ದರೂ ಕೂಡ ಪ್ರೋತ್ಸಾಹ ನೀಡ್ತೇನೆ. ಯಕ್ಷಗಾನ ಇರಲಿ, ನಾಟಕ ಇರಲಿ, ಕೆಲವರು ಬರ್ತಾರೆ ಅಧ್ಯಕ್ಷರಿಗೆ ನಾವು ನಾಟಕ ಮಾಡ್ತೀವಿ, ಆಯ್ತು ಮಾಡಿ. ಮತ್ತೆ ಕ್ಯಾಂಪ್ಗಳು, ಹೆಲ್ತ್ ಕ್ಯಾಂಪ್ಗಳು, ಮೆಡಿಕಲ್ ಕ್ಯಾಂಪ್ಗಳು, ಈ ರೀತಿ ಅದು ನಮ್ಮ ಸಹಕಾರಿ ಸಂಘದ ಜೊತೆಗೆ ಮತ್ತೆ ಗ್ರಾಮ ಪಂಚಾಯಿತಿಯವರು ನಾವು ಒಟ್ಟಿಗೆ ಸೇರಿ ಮಾಡುವಂತ ಒಂದು ಕ್ಯಾಂಪ್ಗಳು ಕೆಲವು ಮಾಡಿದ್ದೇವೆ. ಇದು ಜನರಿಗೆ ಪ್ರಯೋಜನ ಆಗಬೇಕು ಅಂತ ರೀತಿಯಲ್ಲಿ ಐ ಕ್ಯಾಂಪ್ ಇರಲಿ, ಡೆಂಟಲ್ ಇರಲಿ, ಹೆಲ್ತ್ ಕ್ಯಾಂಪ್ಗಳನ್ನ ಮಾಡ್ತಾ ಇದ್ದೇವೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ಕೊನೆಯದಾಗಿ ತಮ್ಮ ಒಂದು ಷೇರುದಾರ ಸದಸ್ಯರಿಗೆ, ತಮ್ಮ ಒಂದು ಪಕ್ಷದ ಪ್ರಮುಖರಿಗೆ, ಗುರುವರಿಗೆ, ಒಂದು ಸರ್ವ ಸದಸ್ಯರಿಗೆ, ಒಂದು ಗ್ರಾಹಕರಿಗೆ ಸರ್ ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀವಿ? ನೋಡಿ, ಸರಿಸುಮಾರು ನಾನೊಂದು 25 ವರ್ಷಗಳ ಕಾಲ ಈ ಬ್ಯಾಂಕಿನ ನಿರ್ದೇಶಕನಾಗಿ, ಉಪಾಧ್ಯಕ್ಷನಾಗಿ, ಈಗ ಪ್ರಸ್ತುತ ಅಧ್ಯಕ್ಷನಾಗಿ ದುಡಿತಾ ಇದ್ದೇನೆ. ನಾನು ನಿರ್ದೇಶಕನಾಗಿ, ಉಪಾಧ್ಯಕ್ಷನಾಗಿ, ಅಧ್ಯಕ್ಷನಾಗಿ ಆಯ್ಕೆಯಾಗಲು
ನಮ್ಮ ಸಹಕಾರಿ ಬಂಧುಗಳು ಅಂದರೆ 5 ಕ್ಷೇತ್ರದ ಜನರು ನಮ್ಮ ಸಹಕಾರಿ ಸಂಘದಲ್ಲಿ ಸದಸ್ಯರಾಗಿದ್ದುಕೊಂಡು ಅವರೆಲ್ಲರನ್ನೂ ಕೂಡ ನಾನು ತುಂಬ ಪ್ರೀತಿಯಿಂದ ತುಂಬ ಹತ್ತಿರದಿಂದ ಕಾಣ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳು ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂಥ MN ರಾಜೇಂದ್ರ ಕುಮಾರ್ ಅವರು, ಬೆಳ್ತಂಗಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಹರೀಶ್ ಪೂಜಾರ್ ಅವರು, ಮತ್ತು ಸಹಕಾರಿ ಅಧಿಕಾರಿಗಳು, ಎಲ್ಲ ಡೆಪಾಸಿಟ್ ಹೋಲ್ಡರ್ಗಳು, ಮತ್ತು ಸಾಲ ಪಡೆದಂಥ ಎಲ್ಲ ರೈತರು ಕ್ಲಪ್ತ ಸಮಯದಲ್ಲಿ ಸಾಲವನ್ನು ಮರುಪಾವತಿ ಮಾಡಿ ನಮಗೆ 100% ವಸೂಲಾತಿ ಎಂಬ ಕೀರ್ತಿಗೆ ಪಾತ್ರರಾದವರೇ ಸಾಲ ಮರುಪಾವತಿ ಮಾಡಿದಂಥ ರೈತರು. ಅವರನ್ನು ನಾನು ಮತ್ತು ನನ್ನ ಕೆಲವು ಸ್ನೇಹಿತರಿದ್ದಾರೆ, ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ CEO ಸರ್, ತಾವು ಕೂಡ ತಮ್ಮ ಒಂದು ಸಿಬ್ಬಂದಿ ವರ್ಗಕ್ಕೆ, ಒಂದು ಗ್ರಾಹಕ ಸಮುದಾಯಕ್ಕೆ, ಷೇರುದಾರ ಸದಸ್ಯರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಿ ಬಯಸ್ತೀವಿ? ನಾನು ನನ್ನ ಸಂಘದ ಪರವಾಗಿ ಹೇಳುವುದಂದರೆ, ಯಾರೇ ಆಗಲಿ ಈ ರಿಯಾಯಿತಿ ದರದಲ್ಲಿ ಪಡೆದಂತಹ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಬೇಕು. ಆ ಸಬ್ಸಿಡಿಯ ಪ್ರಯೋಜನವನ್ನು ಅವರು ಪಡೆಯಬೇಕು. ಒಂದು ವೇಳೆ ವಾಯಿದೆ ದಾಟಿದರೆ ನಮಗೆ ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದೇ ರೀತಿ ಈ ಒಂದು ನನ್ನ ಕಚೇರಿ ಕೆಲಸದಲ್ಲಿ ನನ್ನೊಂದಿಗೆ ಸಹಕರಿಸಿದಂಥ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಹಾಗೆ ನಮಗೆಲ್ಲ ಪ್ರೋತ್ಸಾಹವನ್ನು ನೀಡುವಂಥ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸದಸ್ಯರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಇಷ್ಟೊತ್ತು ತಾವು ನೋಡಿದ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ನಾರಾವಿ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಒಂದು ಅಧ್ಯಕ್ಷರಾದಂತಹ ಎನ್ ಸುಧಾಕರ್ ಭಂಡಾರಿ ಸರ್ ಹಾಗೂ ಅದರ ಒಂದು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆದಂತಹ ಎನ್ ಶಶಿಕಾಂತ್ ಜೈನ್ ಸರ್ ಇವರ ಮಾತುಗಳನ್ನ, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.